ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಅದು ಅಧಿಕೃತವಾದಂತಹ ಮಾಹಿತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಪೊಲೀಸ್ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಅಂತೂ ಕೂಡ ಹೇಳೋದಿಲ್ಲ. ಈಗಾಗಲೇ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ FSL ವರದಿ ಅಂದರೆ ಪೋಸ್ಟ್ ಮಾರ್ಟಮ್ ವರದಿ ಈಗ ಪೊಲೀಸರ ಕೈ ಸೇರಿದೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 25 ದಿನಗಳು ಕೂಡ ಕಳೆದು ಹೋಗಿಬಿಟ್ಟಿದ್ದಾವೆ. 25 ದಿನಗಳ ಬಳಿಕ FSL ವರದಿ ಈಗ ಪೊಲೀಸರ ಕೈ ಸೇರಿಬಿಟ್ಟಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ಈ ಕುರಿತಾಗಿ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಇದು ಅಧಿಕೃತವಾದಂತಹ ಮಾಹಿತಿ ಅಥವಾ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂಥ ಮಾಹಿತಿ ಅಂತ ಹೇಳಬಹುದು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ಕೂಡ ಈಗ ಅಧಿಕಾರಿಗಳೇ ಸ್ಪಷ್ಟನೆಯನ್ನು ನೀಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ನೀಡಿಲ್ಲ ಮತ್ತು ನೀಡೋದು ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಈ FSL ವರದಿ ಆಗಲಿ ಅಥವಾ ಪೋಸ್ಟ್ ಮಾರ್ಟಮ್ ವರದಿ ಅಂತ ಏನು ಕರಿತೀವಿ, ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಒಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನೆಲ್ಲ ಮಾಹಿತಿ ಇರುತ್ತೋ ಆ ಒಂದು ಮಾಹಿತಿಯನ್ನು ಗಮನಿಸಿ ಹೇಗೆಲ್ಲ ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ಹಾಗಾಗಿ ಬಹಿರಂಗವಾಗಿ ಅಥವಾ ಮಾಧ್ಯಮಗಳ ಮುಂದೆ ಈ ಒಂದು ವಿಚಾರವನ್ನು ಹಂಚಿಕೊಳ್ಳಲೇಬೇಕು ಅನ್ನೋ ರೀತಿಯಾಗಿ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಸುಮಂತ್ ಸಾವಿನ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು. ಈಗ ಈ ಬಲ್ಲ ಮೂಲಗಳಿಂದ ಹಾರಾಡ್ತಾ ಇರುವಂತಹ ಅಥವಾ ಓಡಾಡ್ತಾ ಇರುವಂತಹ ಮಾಹಿತಿ ಸತ್ಯ ಅನ್ನೋದೇ ಆದರೆ, FSL ವರದಿ ಈಗ ಪೊಲೀಸರ ಕೈ ಸೇರಿದ್ದೇ ಸತ್ಯ ಅನ್ನೋದಾದರೆ, ಸೊ ಈ ಒಂದು ಕುರಿತಾಗಿ ಒಂದು ಕುತೂಹಲ ಎಲ್ರಿಗೂ ಕೂಡ ಇರುವಂಥದ್ದು. ಏನಿರಬಹುದು, ಕೊಲೆನಾ ಅಥವಾ ಅಸಹಜ ಸಾವ? ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಸಹಜವಾಗಿ ಕಾಡ್ತಾ ಇರುತ್ತೆ. ಸೊ ಮೇಲ್ನೋಟಕ್ಕೆ ಸುಮಂತ್ ಸಾವು ಆದಂತಹ ಸಂದರ್ಭದಲ್ಲಿ ಆ ಒಂದು ಮಗುವಿನ ತಲೆಗೆ ಗಾಯ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಯಾರೋ ಜೋರಾಗಿ ಹೊಡೆದಿರುವ ರೀತಿಯಲ್ಲಿ ಗಾಯಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ವು. ಆ ಒಂದು ಸಂದರ್ಭದಲ್ಲಿ ತನಿಖೆಯನ್ನು ಎಲ್ಲವನ್ನು ಕೂಡ ಮಾಡಬೇಕಾದಂಥ ಸಂದರ್ಭದಲ್ಲಿ FSL ವರದಿ ಬರಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ ಅನುಮಾನಗಳು ಕೂಡ ಇಟ್ಕೊಂಡಿರ್ತವೆ. ಅಂದರೆ ಅಸಹಜ ಸಾವ ಅಥವಾ ಇದು ಕೊಲೆನಾ ಅನ್ನುವಂಥ ಪ್ರಶ್ನೆ ಎಲ್ಲ ಕಾಡ್ತಾ ಇರೋದ್ರಿಂದ ಇದನ್ನು ಕುರಿತಾಗಿ FSL ವರದಿ ಬರೋವರೆಗೂ ಪೊಲೀಸ್ ಇಲಾಖೆ ತುಂಬ ಜಾಗೃತರಾಗಿ ಕೆಲಸವನ್ನು ಮಾಡ್ತಾ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು. ಸೊ ಈಗ FSL ವರದಿ ಸಿಕ್ಕಿದೆ ಅನ್ನೋದೇ ನಿಜ ಆದರೆ, ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ FSL ವರದಿಯಲ್ಲಿ ಏನಿದೆ ಅನ್ನೋದು ಕುತೂಹಲ ನಮ್ಮಲ್ಲಿ ಇರುತ್ತೆ. ಸೊ ಈಗ ಪೊಲೀಸ್ ಇಲಾಖೆ ಕೈ ಸೇರಿದೆ ಅಂತ ಅಂದುಕೊಂಡ್ರೆ ಪೊಲೀಸ್ ಇಲಾಖೆ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿರುತ್ತೆ. ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಇದನ್ನು ತನಿಖೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಒಂದು ತಂಡಗಳು ಏನು ರಚನೆ ಆಗಿದ್ದಾವೆ, ಈ 4 ತಂಡಗಳ ಪೈಕಿ ಯಾರು ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಈ ಒಂದು ಸುಮಂತ್ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡೋದಕ್ಕೆ ಮುಂದಾಗಿ ಬಿಡುತ್ತೆ. ಸೊ ಒಟ್ಟಾರೆಯಾಗಿ ಈಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. FSL ವರದಿಯು ಕುರಿತಾಗಿಯೂ ಕೂಡ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಪ್ರಸಾರ ಆಗ್ತಾ ಇದ್ದಾವೆ. ಇದು ಹಂತೆ ಕಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಮಾಹಿತಿ, ಜೊತೆಗೆ ಇದನ್ನು ಯಾವುದೇ ರೀತಿಯಾಗಿ ಇಲಾಖೆ ನೀಡಿರ್ತಕ್ಕಂಥ ಮಾಹಿತಿ ಅಲ್ಲ ಅಂತಲೇ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಟ್ಟಾರೆಯಾಗಿ ಏನೇ ಇರಲಿ, ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ಸುಮಂತ್ ಸಾವು ಹೇಗಾಯಿತು ಅನ್ನುವಂಥ ಪ್ರಶ್ನೆ ಗೊಂದಲ ಇಂಥದ್ದೆಲ್ಲಕ್ಕೂ ಕೂಡ ಒಂದು ಅಂತಿಮ ಚುಕ್ಕಿ ಸಿಗಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.